ಸಾಕ್ಷಿ ಅಡುಗೆ ಮಾಡಿ ಮುಗಿಸಿದರೂ ಅವಳ ಅಣ್ಣ ಇನ್ನೂ ಮನೆಗೆ ಬಂದಿರಲಿಲ್ಲ. ಇತ್ತ ಆಗ ಹೋಗಿ ಕೋಣೆ ಸೇರಿದ ಹೇಮಾ ಕೂಡ ಹೊರಗೆ ಬಂದಿರಲಿಲ್ಲ. ಸಾಕ್ಷಿ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾದಳು. ಮೊದಲು ಮಗುವಿಗೆ ಊಟ ತಿನ್ನಿಸಿ ಬಿಡೋಣ ಎಂದು ದೀಪಾಳಿಗೆ ಊಟ ತಿನ್ನಿಸಿ ಮುಗಿಸಿದರೂ ಅಣ್ಣನ ಸುಳಿವಿರಲಿಲ್ಲ. ಅಣ್ಣ ಬರುವಷ್ಟರಲ್ಲಿ ಅತ್ತಿಗೆಯನ್ನಾದರೂ ಏಳಿಸೋಣ ಎಂದು ಯೋಚಿಸಿದಳು. ತನ್ನ ಅತ್ತಿಗೆಯನ್ನು ಏಳಿಸಲು ಅವಳ ಕೋಣೆಗೆ ಹೋದ್ಲು. ಹೇಮಾ ಏನೂ ನಿದ್ದೆ ಮಾಡುತ್ತಿರಲಿಲ್ಲ, ಸುಮ್ಮನೆ ಮಲಗಿದ್ದಳು. ಅತ್ತಿಗೆ, ಅಡಿಗೆ ಆಗಿದೆ, ಅಣ್ಣ ಇನ್ನೂ ಬಂದಿಲ್ಲ, ಬನ್ನಿ ಊಟ ಮಾಡಿ ಎಂದಳು. ಈ ಮನೆಯಲ್ಲಿ ನನಗೆ ಎಳ್ಳಷ್ಟು ಬೆಲೆ ಇಲ್ಲ. ನಾನು ಹಸಿದು ಸತ್ತರೂ ನಿನಗೆ ನಿನ್ನ ಅಣ್ಣನಿಗೂ ಏನು ತೊಂದರೆ ಇಲ್ಲ. ಪೀಡೆ ತೊಲಗಿತು ಎಂದು ಸುಮ್ಮನಾಗ್ತೀರಾ? ನನಗೆ ಊಟ ಬೇಡ. ನಿಮ್ಮಣ್ಣ ಬಂದಾಗ ಅವರಿಗೆ ಹೊಟ್ಟೆ ತುಂಬಾ ಬಡಿಸು ಎಂದು ಕೋಪದಲ್ಲಿಯೇ ಹೇಳಿ ಕಣ್ಣು ಮುಚ್ಚಿದಳು. ಹೇಮಾಳ ಕೋಪವನ್ನು ಕಡಿಮೆ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಅಂದೇನೋ ಅವಳ ಕಾಲು ಹಿಡಿದು ಕ್ಷಮೆ ಕೇಳಿ ಕೋಪ ಕಡಿಮೆ ಮಾಡಿದಳು. ಆದ್ರೆ ಇಂದು ಏನು ಮಾಡ್ತಾಳೆ? ಹಾಗಂತ ಅವಳು ಕೋಪ ಮಾಡಿಕೊಂಡಿದ್ದಾಳೆ ಎಂದು ಅವಳು ಹೇಳಿದವನನ್ನು ಮದುವೆಯಾಗಲು ಸಾಧ್ಯವೇ? ಅತ್ತಿಗೆ, ಊಟ ಬಿಟ್ಟರೆ ಹೆಲ್ತ್ ಹಾಳಾಗುತ್ತೆ, ಪ್ಲೀಸ್ ಬನ್ನಿ ಊಟ ಮಾಡಿ ಎಂದು ವಿನಂತಿಸಿದಳು. ನನ್ನ ಆರೋಗ್ಯ ಹಾಳಾದ್ರೆ ನಿನಗೇನು? ನೀನು ನಿಮ್ಮ ಅಣ್ಣ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗು, ನನಗೆ ಬೇಡ ಎಂದಳು. ಈ ರೀತಿ ಮಾತನಾಡುವ ಹೇಮಾಳನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ತಿಳಿಯದೆ ಯೋಚಿಸುತ್ತಿರುವಾಗಲೇ ಮನೆಯ ಮುಂದೆ ಬೈಕಿನ ಸದ್ದಾಯಿತು. ತನ್ನಣ್ಣ ಬಂದನೆಂದು ಹೊರಗೆ ಬಂದಿದ್ದಳು. ಅಣ್ಣ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಿನ ತನಕ? ಫೋನ್ ಕೂಡ ರಿಸೀವ್ ಮಾಡಲಿಲ್ಲ ಎಂದಳು. ಇಲ್ಲೇ ಕೆಲವು ಫ್ರೆಂಡ್ಸ್ ಮೀಟ್ ಮಾಡಲು ಹೋಗಿದ್ದೆ ಸಾಕ್ಷಿ. ಎಲ್ಲರೂ ಊಟ ಮಾಡಿದ್ರಾ ಎಂದು ಹೇಳುತ್ತಲೇ ಒಳ ಬಂದಿದ್ದನು. ಇಲ್ಲ ಅಣ್ಣ, ದೀಪುಗೆ ಊಟ ಮಾಡಿಸಿದೆ. ಅತ್ತಿಗೆಯನ್ನು ಎಷ್ಟೇ ಕರೆದರೂ ಊಟಕ್ಕೆ ಬರುತ್ತಿಲ್ಲ. ತುಂಬಾ ಕೋಪ ಮಾಡಿಕೊಂಡಿದ್ದಾರೆ. ಏನಾದ್ರೂ ಹೇಳಿ ಊಟಕ್ಕೆ ಕರೆದುಕೊಂಡು ಬಾ, ಊಟ ಮಾಡೋಣ ಎಂದಳು. ಪ್ಲೀಸ್ ಸಾಕ್ಷಿ, ಈ ಬಾರಿ ಮಾತ್ರ ಅವಳನ್ನು ಸಮಾಧಾನ ಮಾಡು ಎಂದು ಹೇಳ್ಬೇಡ. ಅವಳನ್ನು ಮದುವೆಯಾದಾಗಿನಿಂದ ಬರೀ ಸಮಾಧಾನ ಮಾಡುವುದರಲ್ಲೇ ನನ್ನ ಜೀವನ ಕಳೆದು ಹೋಗಿದೆ. ಅಲ್ಲ, ಅಷ್ಟು ವಯಸ್ಸಾಗಿರುವವರಿಗೆ ನಿನ್ನನ್ನು ಮದುವೆ ಮಾಡಲು ಹೇಗೆ ಮನಸ್ಸು ಬರುತ್ತದೆ ಅವಳಿಗೆ? ಅವಳ ಮಾತಿಗೆ ನನಗೆ ಕೋಪ ಬರುವುದಿಲ್ಲವಾ ಹೇಳು? ಏನಾದ್ರೂ ಆಗ್ಲಿ, ಈ ಬಾರಿ ಮಾತ್ರ ನಾನು ಅವಳ ಬಳಿ ಮಾತನಾಡುವುದಿಲ್ಲ. ನನಗೆ ಹಸಿವಾಗುತ್ತಿದೆ, ಊಟ ಮಾಡಿಕೊಡು ಬಾ ಎಂದು ಹೇಳಿ ಅಲ್ಲಿ ನಿಲ್ಲದೆ ಕೈ ತೊಳೆದು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು. ಅಣ್ಣ, ನೀನು ಈಗ ಊಟಕ್ಕೆ ಕರೆದುಕೊಂಡು ಬರಲಿಲ್ಲ ಅಂದ್ರೆ ಅತ್ತಿಗೆ ಹಾಗೆ ಹಸಿದು ಮಲಗುತ್ತಾರೆ. ಪ್ಲೀಸ್ ಊಟಕ್ಕೆ ಕರ್ಕೊಂಡ್ ಬಾ ಎಂದಳು. ತನಗೆ ಎಷ್ಟೇ ಕೆಟ್ಟದು ಮಾಡಲು ನೋಡುವವರಿಗೂ ಕೂಡ ಒಳ್ಳೆಯದನ್ನು ಬಯಸುವ ವ್ಯಕ್ತಿತ್ವ ಅವಳದು. ಇಲ್ಲ ಸಾಕ್ಷಿ, ಈ ಬಾರಿ ನೀನು ಏನೇ ಹೇಳಿದ್ರು ನಾನು ಅವಳನ್ನು ಸಮಾಧಾನ ಮಾಡುವುದಿಲ್ಲ. ಎಷ್ಟು ದಿನ ಹಸಿದುಕೊಂಡು ಇರ್ತಾಳೆ ನಾನು ನೋಡ್ತೀನಿ. ಹೊಟ್ಟೆ ಚುರುಗುಟ್ಟರೆ ಅವಳೇ ಬಂದು ತಿಂತಾಳೆ. ಬಾ, ನೀನು ಕೂತ್ಕೋ, ಊಟ ಮಾಡೋಣ ಎಂದನು. ಇನ್ನು ತನ್ನ ಅಣ್ಣ ಕೂಡ ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಯೋಚಿಸಿದವಳು ಮನಸ್ಸಿಲ್ಲದ ಮನಸ್ಸಿನಿಂದ ತನ್ನ ಅಣ್ಣನ ಜೊತೆ ಕುಳಿತು ಊಟ ಮಾಡಿದಳು. ಊಟ ಮಾಡಿದ ಸಾಕೇತ್ ಮಗಳನ್ನು ಮಲಗಿಸಿ ತಾನೂ ಕೂಡ ಮಲಗಿದನು. ಇತ್ತ ಎಲ್ಲರೂ ಮಲಗಿದ ನಂತರ ಸಾಕ್ಷಿಯ ಹೊಟ್ಟೆ, ಹೇಮಾಳ ಹೊಟ್ಟೆ ಚುರುಗುಡಲು ಶುರುವಾಯಿತು. ಮಧ್ಯಾಹ್ನ ಊಟ ಮಾಡಿದ್ದು ಇನ್ನೇನು ತಿಂದಿಲ್ಲ. ಹಾಗಾಗಿ ಹಸಿವಿನಿಂದ ಸಂಕಟದ ಜೊತೆಗೆ ಸುಸ್ತು ಶುರುವಾಯಿತು. ಅಲ್ಲಿಯೇ ಕೋಣೆಯಲ್ಲಿ ಇದ್ದ ಬಾಟಲಿಯಿಂದ ನೀರು ತೆಗೆದು ಕುಡಿದರೂ ಕೂಡ ಸಮಾಧಾನವಾಗಲಿಲ್ಲ ಅವಳಿಗೆ. ಊಟ ಬೇಡ ಎಂದು ಜಂಬದಿಂದ ಹೇಳಿದಳು. ಆದ್ರೆ ಈಗ ಹಸಿವು ತಡೆಯಲು ಆಗುತ್ತಿಲ್ಲ. ಎಲ್ಲರೂ ಮಲಗಿರುವುದನ್ನು ಖಚಿತಪಡಿಸಿಕೊಂಡವಳು ಬೆಕ್ಕಿನ ಹೆಜ್ಜೆಯನ್ನಿರಿಸಿ ಅಡುಗೆ ಮನೆಗೆ ಹೋಗಿ ಸದ್ದಾಗದಂತೆ ಊಟ ಬಡಿಸಿಕೊಂಡು ಭಯದಲ್ಲಿ ಅಲ್ಲಿಯೇ ತಿಂದಳು. ನೇರವಾಗಿ ಬಂದು ಲೈಟ್ ಹಾಕಿಕೊಂಡು ರಾಜಾರೋಷವಾಗಿ ಊಟ ಮಾಡಿದ್ದರೂ ಅವಳನ್ನು ಅಲ್ಲಿ ಯಾರೂ ಕೇಳುತ್ತಿರಲಿಲ್ಲ. ಆದ್ರೆ ಊಟ ಬೇಡ ಎಂದು ಕಳ್ಳಿಯ ಹಾಗೆ ಈಗ ಊಟ ಮಾಡುತ್ತಿದ್ದೇನೆ ಎಂದು ಅವಳಿಗೆ ಅಂಜಿಕೆಯಾಗಿ ಕಳ್ಳಿಯ ರೀತಿ ಊಟ ಮಾಡಿದಳು. ಹೊಟ್ಟೆಗೆ ಅನ್ನ ಬೀಳುತ್ತಿದ್ದ ಹಾಗೆ ಸಮಾಧಾನವಾಯಿತು ಅವಳಿಗೆ. ಮನುಷ್ಯ ದುಡಿಯುವುದು, ಜೀವನದಲ್ಲಿ ಹೋರಾಟ ಮಾಡುವುದು ಹೊಟ್ಟೆಗಾಗಿಯೇ ಅಲ್ಲವೇ? ಹಸಿದಾಗಲೇ ಅನ್ನದ ಬೆಲೆ ತಿಳಿಯುವುದು ಎನ್ನುವ ಹಾಗೆ ತುತ್ತು ಅನ್ನ ಅವಳ ಹೊಟ್ಟೆಗೆ ಬೀಳುತ್ತಿದ್ದ ಹಾಗೆ ಸಮಾಧಾನವಾಗಿ ಹೋಗಿ ಮಲಗಿದಳು. ಹೇಮ ಕೋಣೆಯಿಂದ ಹೊರಗೆ ಹೋಗಿದ್ದನ್ನು ಗಮನಿಸಿದ ಸಾಕೇತ್ ಅವಳು ಊಟ ಮಾಡಲೇ ಹೋಗಿದ್ದಾಳೆ ಎಂದು ತಿಳಿದವನು ಹಾಗೆ ಏನೂ ಮಾತನಾಡದೆ ತನಗೆ ಏನು ಗೊತ್ತೇ ಇಲ್ಲ ಎನ್ನುವಂತೆ ಹಾಗೆ ಮಲಗಿದನು. ಬೆಳಗ್ಗೆ ಎಂದಿನಂತೆ ಅಡಿಗೆ ಮನೆಗೆ ಬಂದು ಸಾಕ್ಷಿಗೆ ರಾತ್ರಿ ಉಳಿದಿದ್ದ ಅನ್ನವನ್ನು ನೋಡುತ್ತಿದ್ದ ಹಾಗೆ ತನ್ನ ಅತ್ತಿಗೆ ಮಧ್ಯರಾತ್ರಿ ಊಟ ಮಾಡಿದ್ದಾರೆ ಎಂದು ತಿಳಿಯಿತು. ಮತ್ತೆ ರಾತ್ರಿ ಎದ್ದು ಊಟ ಮಾಡಿದ್ದಾರಲ್ಲ ಎಂದು ಬೇಸರ ಮಾಡಿಕೊಳ್ಳುವ ಬದಲು ಯಾವಾಗ್ಲಾದ್ರೂ ಊಟ ಮಾಡಿದ್ದಾರಲ್ಲ ಎಂದು ಸಮಾಧಾನವಾಯಿತು ಅವಳಿಗೆ. ಸಾಕ್ಷಿ ತಿಂಡಿ ಮಾಡಿ ಮುಗಿಸಿದರೂ ಕೂಡ ಕೋಣೆ ಬಿಟ್ಟು ಹೊರಗೆ ಬಂದಿರಲಿಲ್ಲ. ಅತ್ತೆ,
ಅಮ್ಮ ಸ್ನಾನ ಮಾಡಿಸುತ್ತಿಲ್ಲ, ನೀನೇ ಸ್ನಾನ ಮಾಡಿಸು ಎಂದು ಮುಖ ಇಳಿಬಿಟ್ಟು ಹೇಳಿದ ಮಗುವನ್ನು ನೋಡಿ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಮಗುವನ್ನು ಸ್ಕೂಲಿಗೆ ತಯಾರು ಮಾಡಿದಳು. ಮಗುವಿಗೆ ತಿಂಡಿ ತಿನ್ನಿಸಿ ತಾನೂ ಕೂಡ ಸ್ನಾನ ಮುಗಿಸಿ ಬಂದರೂ ಕೂಡ ಹೇಮ ಎದ್ದು ಬಂದಿರಲಿಲ್ಲ. ಸಾಕೇತ್ ಕೆಲಸಕ್ಕೆ ಹೋಗಲು ತಯಾರಾಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತವನು, ತಿಂಡಿ ಕೊಡು ಸಾಕ್ಷಿ ಎಂದನು. ಅಣ್ಣ, ಅತ್ತಿಗೆ ಎದ್ದೇ ಬಂದಿಲ್ಲ, ನೀನು ಮಾತನಾಡಿಸಿ ಹೇಳಿಸಬಾರದಿತ್ತ ಎಂದಳು. ಅವಳು ಎದ್ದು ಈಗ ಏನು ಮಾಡಬೇಕಿತ್ತು ಸಾಕ್ಷಿ, ನೀನೇ ಎಲ್ಲವನ್ನು ಮಾಡಿದ್ದೀಯಲ್ಲ, ನಾವೆಲ್ಲ ಹೋದ್ಮೇಲೆ ಹಸಿವಾದಾಗ ಅವಳೇ ಹಾಕಿಕೊಂಡು ತಿನ್ನುತ್ತಾಳೆ, ಟೈಮ್ ಆಗುತ್ತೆ, ತಿಂಡಿ ತಿನ್ನು, ಹೊರಡೋಣ ಎಂದನು. ತನ್ನ ಅಣ್ಣ ಅತ್ತಿಗೆಯನ್ನು ಸಮಾಧಾನ ಮಾಡಲಿಲ್ಲ ಎಂದರೆ ಅವಳ ಕೋಪ ಅತಿರೇಕಕ್ಕೆ ಹೋಗುತ್ತದೆ ಎನ್ನುವುದು ಸಾಕ್ಷಿಗೂ ಚೆನ್ನಾಗಿ ಗೊತ್ತು. ಆದರೆ ಈಗ ಅಣ್ಣನ ಬಳಿ ಮಾತನಾಡುವ ಹಾಗೆ ಇರಲಿಲ್ಲ. ಸಾಕೇತ್ಗೆ ತಿಂಡಿ ಹಾಕಿಕೊಟ್ಟಳು. ಅಷ್ಟೊತ್ತಿಗೆ ಮಗುವಿನ ಸ್ಕೂಲ್ ಬಸ್ ಬಂದು ಹಾರನ್ ಮಾಡಿದ ಸದ್ದಾಗುತ್ತಿದ್ದ ಹಾಗೆ ಮಗುವನ್ನು ಕರೆದುಕೊಂಡು ಹೋಗಿ ಬಸ್ ಹತ್ತಿಸಿ ಬಂದು ತನ್ನ ಅಣ್ಣನ ಜೊತೆ ತಿಂಡಿ ತಿಂದು ಮುಗಿಸಿದಳು. ಅಣ್ಣ, ಅತ್ತಿಗೆ ಬಾಗಿಲು ಹಾಕಿಕೊಳ್ಳಲು ಕೂಡ ಬರ್ತಿಲ್ಲ, ಏನು ಮಾಡುವುದು? ಮುಖ ಚಿಕ್ಕದು ಮಾಡಿ ಹೇಳಿದಳು. ಅವಳು ನಿನಗಿಂತಲೂ ತುಂಬಾ ಬುದ್ಧಿವಂತೆ, ನಾವು ಹೊಸ್ತಿಲು ದಾಟಿ ಆಚೆ ಹೋದ ತಕ್ಷಣ ಎದ್ದು ಬರ್ತಾಳೆ, ಹಾಗೆ ಮುಂದೆ ಎಳೆದುಕೊಂಡು ಬಾ ಎಂದು ಹೇಳಿ ಹೆಲ್ಮೆಟ್ ಹಿಡಿದು ಹೊರಗೆ ಹೋದನು. ಹಾಗೆ ತನ್ನಣ್ಣ ಹೇಳಿದಷ್ಟು ಸುಲಭವಾಗಿ ಹೋಗಲು ಅದೇಕೋ ಸಾಕ್ಷಿಯ ಮನಸ್ಸು ಒಪ್ಪಲಿಲ್ಲ. ಬ್ಯಾಗನ್ನು ಹಿಡಿದು ಹೇಮ ಮಲಗಿರುವ ಒಳಗೆ ಹೋಗಿ ಬಂದವಳು, ಅತ್ತಿಗೆ, ನಾವು ಹೊರಡುತ್ತಿದ್ದೇವೆ, ತಿಂಡಿ ಆರಿ ಹೋಗುತ್ತದೆ, ಬೇಗ ತಿಂದು ಬಿಡಿ, ಸಾಂಬಾರಿದೆ, ಮಧ್ಯಾಹ್ನಕ್ಕೆ ರೈಸ್ ಮಾಡಿಕೊಳ್ಳಿ ಎಂದವಳು. ನಾವು ಹೊರಡ್ತೀವಿ, ಬಂದು ಬಾಗಿಲು ಹಾಕಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಬಂದಿದ್ದಳು. ಸಾಕೇತ್ ಹೇಳಿದ ಹಾಗೆ ಇಬ್ಬರು ಹೊರ ಹೋಗುತ್ತಿದ್ದ ಹಾಗೆ ಹೇಮ ಎದ್ದು ಬಂದಿದ್ದಳು. ಸಾಕೇತ್ ಕೋಪದಲ್ಲಿ ಇರುವುದನ್ನು ಗಮನಿಸಿದವಳು ಅಂದು ಏನನ್ನು ಮಾತನಾಡದೆ ಮೌನವಾಗಿಯೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಳು ಸಾಕ್ಷಿ. ನಿನ್ನೆ ಸಾಕೇತ್ ತನ್ನ ಹೆಂಡತಿಯ ಮುಂದೆ ನಿಂತು ಸಾಕ್ಷಿಯ ಮದುವೆ ವಿಷಯ ಮಾತನಾಡಿದಾಗಿನಿಂದ ಈ ವಿಷಯವನ್ನು ಅವನ ಜೊತೆ ಮಾತನಾಡಬೇಕು ಎಂದು ಯೋಚಿಸುತ್ತಲೇ ಇದ್ದಾಳೆ ಸಾಕ್ಷಿ. ಆದ್ರೆ ಇಂದು ಅವನು ತುಸು ಕೋಪದಲ್ಲಿ ಇರುವುದನ್ನು ನೋಡಿ ಏನೂ ಮಾತನಾಡದೆ ಹಾಗೆ ಸುಮ್ಮನಾದಳು. ಎಂದಿನಂತೆ ಶರ್ವ ಇಂದು ಸಾಕ್ಷಿಯ ಎದುರು ಬರಲಿಲ್ಲ. ಪ್ರತಿದಿನ ಕಚೇರಿಗೆ ಅವನೇ ಮೊದಲು ಬಂದು ಸಾಕ್ಷಿ ಒಳಗ್ ಬರುತ್ತಿದ್ದ ಹಾಗೆ ಅಡ್ಡಲಾಗಿ, ನೀನು ಚೆನ್ನಾಗಿ ಕಾಣಿಸುತ್ತಿದ್ದೀರಾ, ಬಟ್ಟೆ ಚೆನ್ನಾಗಿ ಹಾಗೆ ಹೀಗೆ ಎಂದು ಹೇಳುತ್ತಿದ್ದವನು ಇಂದು ಸುಳಿವೇ ಇರಲಿಲ್ಲ. ಕಾರಣ, ಅನುರಾಗ್ ಶರ್ವನಿಗೆ ಕಪಾಳ ಮೋಕ್ಷ ಮಾಡಿ ಎಚ್ಚರಿಕೆ ಕೊಟ್ಟಿದ್ದನಲ್ಲ. ಹಾಗಾಗಿ ಬಂದವನು ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದನು. ಹಾಗಂತ ಸಾಕ್ಷಿಯನ್ನು ನೋಡಲಿಲ್ಲ ಎಂದರೆ ತಪ್ಪಾಗುತ್ತದೆ. ಅವನು ಕೆಲಸ ಮಾಡುತ್ತಿದ್ದರೂ ಗಮನವೆಲ್ಲ ದೂರದಲ್ಲಿಯೇ ಬರುತ್ತಿದ್ದ ಸಾಕ್ಷಿಯ ಮೇಲೆಯೇ ಇತ್ತು. 2 ದಿನ ಅವಳು ಕೆಲಸಕ್ಕೆ ಬಂದಿಲ್ಲದೆ ಇದ್ದಿದ್ದರಿಂದ ಅವಳ ಗೈರು ಅವನನ್ನು ಕೂಡ ಕಾಡುತ್ತಿತ್ತು. ಅದಾಗಲೇ ಮನದಲ್ಲಿಯೇ ಯೋಚಿಸಿ ಒಂದು ನಿರ್ಧಾರವನ್ನು ಮಾಡಿದವನು ಇಂದು ಅವಳಿಗೆ ಹೇಳಬೇಕು ಎಂದು ತುದಿಗಾಲಿನಲ್ಲಿ ನಿಂತಿದ್ದನು. ಅಷ್ಟೆಲ್ಲ ಯೋಚಿಸಿರುವವನು ಅವನ ಬರುವುದು ನಿರೀಕ್ಷೆ ಮಾಡದೆ ಸುಮ್ಮನೆ ಇರುತ್ತಾನೆಯೇ? ಅವಳು ದೂರದಲ್ಲಿ ಬರುವುದನ್ನು ನೋಡುತ್ತಿದ್ದನು. ಏನೋ ಗೊತ್ತಿಲ್ಲ ಸಾಕ್ಷಿ, ನಿನ್ನ ಅಂದವೇ ನನ್ನನ್ನು ಕೆಣಕುತ್ತಿದೆ, ಎಲ್ಲರ ಎದುರು ನನಗೆ ಅವಮಾನ ಮಾಡ್ತೀಯ ಅಲ್ವಾ, ನಿನ್ನನ್ನು ಹೇಗೆ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು, ಈ ಶರ್ವ ಏನು ಎನ್ನುವುದನ್ನು ನಿನಗೆ ತೋರಿಸುತ್ತೇನೆ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದನು. ಇತ್ತ ಅನುರಾಗ್ ಪರಿಸ್ಥಿತಿ ಇದಕ್ಕೆ ಹೊರತಾಗಿರಲಿಲ್ಲ. 2 ದಿನದಿಂದ ಸಾಕ್ಷಿಯನ್ನು ನೋಡದೆ ಏನನ್ನೋ ಕಳೆದುಕೊಂಡ ಭಾವ ಅವನಲ್ಲಿ ಆವರಿಸುತ್ತಿತ್ತು. ಕೆಲಸದ ಮೇಲಿನ ಗಮನವೇ ಇರುತ್ತಿರಲಿಲ್ಲ. ಯಾವಾಗಲೂ ಸಾಕ್ಷಿಯ ಬಗ್ಗೆ ಯೋಚಿಸುತ್ತಿದ್ದನು. ಇವತ್ತು ಏನಾದರೂ ಆಗಲಿ, ಸಾಕ್ಷಿಗೆ ತನ್ನ ಪ್ರೀತಿಯನ್ನು ಹೇಳಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಬಂದಿದ್ದಾನೆ. ಅವನ ನಿರ್ಧಾರ ಎಷ್ಟರ ಮಟ್ಟಿಗೆ ಫಲ ಕೊಡುವುದು ನೋಡಬೇಕು. ಅವಳು ಒಳಗೆ ಬರುತ್ತಿದ್ದ ಹಾಗೆ ಕುಳಿತ ಜಾಗದಿಂದಲೇ ಅವಳನ್ನೇ ನೋಡುತ್ತಿದ್ದನು. ಅವಳ ಬಾಡಿದ ಮುಖವನ್ನು ನೋಡಿಯೇ ಯಾಕೋ ಬೇಜಾರಾಗಿದ್ದಾರೆ ಎಂದು ಅನಿಸತೊಡಗಿತು ಅವನಿಗೆ. ಸಾಕ್ಷಿ ಬಂದು ತನ್ನ ಜಾಗದಲ್ಲಿ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅಲ್ಲಿಗೆ ಬಂದ ನಯನ, ಸಾಕ್ಷಿ, ನೀನು ಕೆಲಸಕ್ಕೆ ರಜೆ ಮಾಡಿದ್ದರಿಂದ ಎಲ್ಲರೂ ಬೇಜಾರಾಗಿದ್ದರು ಗೊತ್ತಾ, ನಮ್ಮ ಮ್ಯಾನೇಜರ್ ಕೂಡ ಏನೋ ಕಳೆದುಕೊಂಡವರ ಹಾಗೆ ಇದ್ದರು ಎಂದು ಲೋಕಾರೂಢಿಯಾಗಿ ಹೇಳಿದಳು. ಅವಳ ಮಾತಿಗೆ ಮುಗುಳು ನಕ್ಕವಳು, ನಾನು ಬರಲಿಲ್ಲ ಎಂದರೆ ಅವರು ಯಾಕೆ ಬೇಜಾರು ಮಾಡಿಕೊಳ್ಳುತ್ತಾರೆ ನಯನ, ತಮಾಷೆ ಮಾಡಿದ್ದು ಸಾಕು ಬಿಡು ಎಂದಳು. ನಾನು ತಮಾಷೆ ಮಾಡ್ತಿಲ್ಲ ಸಾಕ್ಷಿ, ನೀನು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ನನಗೆ ಬೇಜಾರಾಗಿತ್ತು ಗೊತ್ತಾ, ನೀನು ನನ್ನೊಬ್ಬಳ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆಗೂ ಮಾತನಾಡುವುದಿಲ್ಲ, ಆಗಾಗ ಬಂದು ಮಾತನಾಡಿಸುತ್ತೀಯ, ಆದ್ರೆ ನೀನಿಲ್ಲದೆ ನನ್ನನ್ನು ಯಾರೂ ಮಾತನಾಡಿಸುತ್ತಿರಲಿಲ್ಲ, ಹಾಗಾಗಿ ಬೇಜಾರಾಗ್ತಿತ್ತು ಎಂದಳು. ಸರಿ ಬಿಡು, ಇನ್ನೆಂದೂ ರಜೆ ಹಾಕುವುದಿಲ್ಲ ಎಂದು ಅದೇ ನಗುವಿನಲ್ಲಿ ಹೇಳಿ ತನ್ನ ಕೆಲಸವನ್ನು ಮುಂದುವರೆಸಿದಳು. ಮುಂದುವರಿಯುವುದು ಶರ್ವನ ಯೋಜನೆ ಏನಿರಬಹುದು? ಧನ್ಯವಾದಗಳು.